ಹೋಟೆಲ್ನವರಿಗೆ ಆಗ್ತಾ ಇದ್ದಂತಹ ಕಮರ್ಷಿಯಲ್ ಸಿಲಿಂಡರ್ ಕಥೆಯನ್ನು ಕೇಳಿದ್ರಿ, ಗೃಹ ಬಳಕೆ ಸಿಲಿಂಡರ್ ಕಥೆಯನ್ನು ಕೇಳಿದ್ರಿ. ಜನ ಯಾವ ರೀತಿಯಾಗಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ, ಏಜೆನ್ಸಿಗಳ ಮುಂದೆ ಹೇಗೆ ನಿಲ್ತಾ ಇದ್ದಾರೆ ಅಂತೇಳಿ. ಇನ್ನೊಂದು ಕಡೆಗೆ ಪಾಪ ಆಟೋದವರು ಅವರು ಹೊಟ್ಟೆಪಾಡು ಮಾಡಲೇಬೇಕಲ್ವ, ದುಡಿಬೇಕು ಅಂದರೆ ಗ್ಯಾಸ್ ಬೇಕು, CNG LPG. ಈಗ ಆಟೋದವರು ಕೆಲವು ಕಡೆಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಇನ್ನು ಕೆಲವು ಕಡೆ ಸಿಗ್ತಾ ಇದೆ, ದರ ಜಾಸ್ತಿ ಮಾಡಿದ್ದಾರೆ. ಬಟ್ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ. ಏನಾಗಿದೆ ಆಟೋ ಗ್ಯಾಸ್ನ ಪರಿಸ್ಥಿತಿ? ಇಲ್ಲಿದೆ ನೋಡಿ ರಿಪೋರ್ಟ್. ಕೇಂದ್ರ ಸರ್ಕಾರವೇ ಗ್ಯಾಸ್ ಕೊಡ್ತೀವಿ ಎಂದಿತ್ತು. ಕೇಂದ್ರದತ್ತ ಬೊಟ್ಟು ಮಾಡಿದ ಆಹಾರ ಸಚಿವ. ನಿನ್ನೆವರೆಗೂ ಗ್ಯಾಸ್ ಸಿಲಿಂಡರ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಜನರು ಸರತಿ ಸಾಲಿನಲ್ಲಿ ನಿಂತ್ಕೊಳ್ಬೇಡಿ, ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಬರಲಿದೆ, ಆತಂಕಕ್ಕೆ ಒಳಗಾಗಬೇಡಿ ಅಂತ ಇದೇ ಆಹಾರ ಸಚಿವರು ಹೇಳಿಕೆ ನೀಡಿದ್ರು. ಆದ್ರೀಗ ಉಲ್ಟಾ ಹೊಡೆದಿದ್ದಾರೆ. ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲಿನಿಂದಾನು ನೀವು ಫೋನಲ್ಲಿ ಬುಕ್ ಮಾಡ್ತಿದ್ರಿ ಮತ್ತು ನಿಮಗೆ ಸಪ್ಲೈ ಕೂಡ ಆಗ್ತಾಯಿತ್ತು. ಅದೇ ರೀತಿ ಯಥಾಸ್ಥಿತಿ ನಡೀತದೆ. ಪೂರ್ತಿ ಪ್ರಮಾಣದಲ್ಲಿ ಎಷ್ಟು ಅವ್ರದ್ದು ಖರ್ಚಾಗಿತ್ತು, ಸುಮಾರು 3,000 ಸಿಲಿಂಡರ್ ಕೂಡ ಕೊಡ್ತಾಯಿತ್ತು. ಅವ್ರಿಗೇನು ಅನಾನುಕೂಲ ಆಗಿದೆ ಅಂದರೆ ಖಾಸಗಿ ಹೊರತ ತಗೊತಾ ಇದ್ರು, ಖಾಸಗಿ ಗ್ಯಾಸ್ ಏಜೆನ್ಸೀಸ್ ಹತ್ರ ಏನು ತಗೊಳ್ತಾ ಇದ್ರು, ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅನ್ನೋ ವಿಷಯದಲ್ಲಿ ಅವರು ಆ ಕಡೆಯಿಂದ ಈ ಕಡೆ ಬರೋ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಏನಿದೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, BPL, HPCL, ಅದರದ್ದು ಯಾವ ಥರವಾದ ತಾಪತ್ರಯನೂ ಇಲ್ಲ. ಹೌದು, ಕೇಂದ್ರ ಸರ್ಕಾರವೇ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿತ್ತು. ಮೋದಿ ಮತ್ತು ಪೆಟ್ರೋಲಿಯಂ ಸಚಿವರು ಮಾತನಾಡಬೇಕು ಅಂತ ಕೇಂದ್ರದತ್ತ ಮುನಿಯಪ್ಪ ಬೊಟ್ಟು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು, ನಿನ್ನೆ ಹೆಚ್ಚುವರಿ ಸಿಲಿಂಡರ್ಗೆ ಕೇಂದ್ರ ಆದೇಶ ಮಾಡಿದೆ, ಸಿಲಿಂಡರ್ ಇವತ್ತು ಸರಬರಾಜಾಗುತ್ತೆ, ನಾಳೆ ಎಲ್ಲರಿಗೂ ಸಿಗಲಿದೆ ಅಂತ ಸ್ಪಷ್ಟಪಡಿಸಿದರು. ನಾವು ಹೇಳಿದಂತೆ 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗುತ್ತೆ, ಹೋಟೆಲ್ ಅವರಿಗೆ ನಾಳೆ ಡೆಲಿವರಿ ಆಗುತ್ತೆ, ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಭರವಸೆಯನ್ನು ನೀಡಿದರು. ನಗರ ಪ್ರದೇಶದಲ್ಲಿ 25 ದಿನ ಆದಮೇಲೆ ಸಿಲಿಂಡರ್ ಬುಕ್ ಮಾಡಿಕೊಳ್ಳೇಬೇಕು, ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೆ ಕೊಡಬೇಕು ಅಂತ ಹೇಳಿದ್ದೇವೆ. ಏಜೆನ್ಸಿಯವರು ಬುಕ್ ಮಾಡಿಕೊಳ್ಳದೆ ಹೋದರೆ ಆಯಾ ಕಂಪನಿಗಳಿಗೆ ಗ್ರಾಹಕರು ದೂರು ಕೊಡಲಿ ಅಂತ ಮುನಿಯಪ್ಪ ಸೂಚನೆ ನೀಡಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ನೀವೇ ಗ್ಯಾಸ್ ಕೊಟ್ಟು ಒಲೆ ಒರೆಸೋದು ನಿಲ್ಲಿಸಿದ್ದೀರಿ, ಎಲೆಕ್ಟ್ರಿಕ್ ಉಪಯೋಗಿಸೋದು ನಿಲ್ಲಿಸಿದ್ದೀರಿ. ಇವತ್ತು ಸಡನ್ನಾಗಿ ವಾಪಸ್ ಬಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಅಡ್ರೆಸ್ ದೀಸ್ ಥಿಂಗ್ಸ್. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡ್ರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ದೀರಿ. ಫೋರ್ಸ್ ಮಾಡಿ ನೀವು ಉಪಯೋಗಿಸಿ ಇದನ್ನು ಖರ್ಚು ಮಾಡಿ ಅಂತೇಳಿ ಮಾಡಿದ್ದೀರಿ. ಮತ್ತು ಸಡನ್ನಾಗಿ ವಾಪಸ್ ಮಾಡಿದ್ರೆ ಎಸ್ಟಾಬ್ಲಿಷ್ ಆಗಿರುತ್ತೆ. ಹೋಟ್ಲು, ಇಂಡಸ್ಟ್ರಿ, ಮತ್ತೊಂದು ಕಮರ್ಷಿಯಲ್ದು ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಔಟ್. ನೀವೇನಾದರೂ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಹೇಳ್ತೀನಿ, ಸಂಬಂಧಪಟ್ಟ ಪೆಟ್ರೋಲಿಯಂ ಮಿನಿಸ್ಟ್ರು ಕೂಡ ಮನವಿ ಮಾಡ್ತೀನಿ, ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರ್ ಪುರಿ ಸಾಹೇಬ್ರಿಗೂ ಕೂಡ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಮೇಡ್ ಸಮ್ ಅರೇಂಜ್ಮೆಂಟ್ಸ್ ಆಲ್ಟರ್ನೇಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಈ ಒಂದು ಕಷ್ಟದ ಪರಿಸ್ಥಿತಿಯನ್ನು ಸುಧಾರಿಸೋಕ್ಕೆ ಜನರು ಹಾಹಾಕಾರ ಆಗಿದ್ದಾರೆ. ಇದನ್ನು ತಡೆಗಟ್ಟ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಮಂಗಳೂರಿನಲ್ಲಿ ಆಟೋ LPGಗೆ ಭಾರೀ ಅಭಾವ. ಕಿಲೋಮೀಟರ್ ಗಟ್ಟಲೆ ನಿಂತಿರುವ ಆಟೋಗಳು, ಗ್ಯಾಸ್ ಬಂಕ್ ಸ್ಟೇಷನ್ ಮುಂದೆ ಚಾಲಕರ ಪರದಾಟ. ಇನ್ನು ಕಡಲನಗರಿ ಮಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಭಾರೀ ಅಭಾವ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿರುವ ಎಲ್ಲ ಆಟೋ LPG ಫಿಲ್ಲಿಂಗ್ ಸ್ಟೇಷನ್ಗಳು ಬಂದ್ ಆಗಿದ್ದು, ಉಳಿದಿರೋ ಒಂದು ಫಿಲ್ಲಿಂಗ್ ಸ್ಟೇಷನ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಮಂಗಳೂರು ನಗರದ ಬಲ್ಮಠದಲ್ಲಿರುವ ಗೋ ಗ್ಯಾಸ್ ಹೆಸರಿನ ಆಟೋ LPG ಫಿಲ್ಲಿಂಗ್ ಸ್ಟೇಷನ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲುಗಟ್ಟಿ ನಿಂತಿದ್ದು, LPG ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ನಾವು ಈಗ ಮಂಗಳೂರಿನಲ್ಲಿರುವಂಥ ಒಂದು ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಹತ್ರ ಇದ್ದೇವೆ. ನೀವಿಲ್ಲಿ ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಇವತ್ತು ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಮಂಗಳೂರಿನ ಬಲ್ಮಠ ಸಮೀಪದಲ್ಲಿರುವಂಥ ಗೋ ಗ್ಯಾಸ್ ಹೆಸರಿನ ಈ ಒಂದು LPG ಫಿಲ್ಲಿಂಗ್ ಸ್ಟೇಷನ್ ಏನಿದೆ, ಈ ಒಂದು ಸ್ಟೇಷನ್ನ ಮುಂಭಾಗದಲ್ಲಿ ನೂರಾರು ಇವತ್ತು ಆಟೋಗಳು ಲೈನಲ್ಲಿ ನಿಂತಿರುವಂಥದ್ದು. ಅಂದರೆ ಇವತ್ತು ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ LPGನ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಅನ್ನುವಂಥ ಒಂದು ಹಂತಕ್ಕೆ ತಲುಪಿದೆ. ಅದರ ಜೊತೆಗೆ ಈಗ ಇಷ್ಟೊಂದು ದೊಡ್ಡ ಮಟ್ಟದ ಲೈನನ್ನು ನೀವು ಗಮನಿಸ್ಬೋದು. ನೂರಾರು ಸಂಖ್ಯೆಯಲ್ಲಿ ಈ ರೀತಿಯಾಗಿ ನಿಂತಿರುವಂಥದ್ದನ್ನು ನೀವು ಗಮನಿಸ್ಬೋದು. ಪ್ರತಿಯೊಂದು LPGಯನ್ನು ತುಂಬಿಸಲಿಕ್ಕಾಗಿ ಇಲ್ಲಿಗೆ ಬಂದಿರುವಂತಹ ಪ್ರತಿಯೊಂದು ಆಟೋವನ್ನು ನೀವು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಈ
ಮಂಗಳೂರು ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿಯಾದಂಥ ಆಟೋಗಳಿರುವಂಥದ್ದು. ಅದು LPG ಮುಖಾಂತರವೇ ಹೆಚ್ಚಿನ ಆಟೋ ಚಾಲನೆಗಳಾಗ್ತಾ ಇರುವಂಥದ್ದು. ಕೆಲವೊಂದು ಕಡೆಗಳಲ್ಲಿ ಬ್ಯಾಟ್ರಿ ಚಾಲಿತ ಇರುವಂಥದ್ದು. ಇನ್ನೊಂದಷ್ಟು ಪೆಟ್ರೋಲ್ನಲ್ಲಿದ್ದಂಥದ್ದು ಈಗ ಹೆಚ್ಚಿನಾಗಿ LPGಗೆ ಕನ್ವರ್ಟ್ ಆಗಿರುವಂಥದ್ದು. ಅವರು LPGನ ಸಿಲಿಂಡರನ್ನು ಇದಕ್ಕೆ ಬಳಸಿರ್ತಾರೆ. ಹಾಗಾಗಿ ಈ LPGಯಿಂದಲೇ ಹೆಚ್ಚಿನ ಆಟೋಗಳು ಮಂಗಳೂರು ನಗರದಲ್ಲಿ ಓಡಾಟಗಳನ್ನು ಮಾಡ್ತಾ ಇತ್ತು. ಆದರೆ ಈಗ LPGನ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲೂ ಸಾಕಷ್ಟು ತೊಂದರೆ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲೂ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ LPGನ ಕೊರತೆ ಆಗಿರುವಂಥ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಗ ಆಟೋಗಳು ಈ ರೀತಿಯಾಗಿ ಕ್ಯೂ ಗಟ್ಟಲೆ ನಿಂತಿರುವಂಥದ್ದನ್ನು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಎಲ್ಲ ಆಟೋಗಳಿಗೆ ಈ ಸಮಸ್ಯೆಗಳು ಉಂಟಾಗಿರುವಂಥದ್ದು. ಯಾವ ಕಾರಣಕ್ಕಾಗಿ ತೊಂದರೆ ಆಗಿರುವಂಥದ್ದು ಮತ್ತು ನಿಮಗೆ ಈಗ LPG ಸಿಗೋದಿಲ್ಲ ಅನ್ನುವಂಥ ಏನಾದರೂ ಭೀತಿ ಇದೆಯಾ? LPG ಎಲ್ಲಿ ಯಾವ ಪಂಪಿನಲ್ಲಿ ಇಲ್ಲ. ಇವಾಗ ನಾವು ಅದಕ್ಕೆ ಹುಡ್ಕಾಡ್ತೇವೆ, ಎಲ್ಲ ಪಂಪಲ್ಲಿ ಹೋಗಿ ಹೋಗಿ ಇಲ್ಲ ಇಲ್ಲ ಎಲ್ಲ ಇದು ಹಗ್ಗ ಕಟ್ಟಿದ್ದಾರೆ, ಯಾವ ಪಂಪಲ್ಲಿ ಇಲ್ಲ. ಹಾಗೆ ಒಂದು ಪಂಪಲ್ಲಿ ಎಲ್ಲಿ ಕೇಳಿಕೊಂಡು ಬರುವುದು, ಯಾವ ಪಂಪಲ್ಲಿ ಉಂಟು ಅಲ್ಲಿಗೆ. ಒಂದು ಪಂಪಲ್ಲಿ ಉಂಟು ಹೇಳಿದ್ರೆ 10 ಗಂಟೆಗೆ ಬಂದು ನಿಂತಿದ್ದೇನೆ ಇಲ್ಲಿ ಬೆಳಿಗ್ಗೆ ನೋಡಿ, ಇಷ್ಟು ತನಕ ಆಯಿತು ಗಂಟೆ. 2 ಕಿಲೋಮೀಟರ್ವರೆಗೂ ನಿಂತಿರೋ ಆಟೋಗಳು. ಕುಮಟಾದ ಗ್ಯಾಸ್ ಬಂಕ್ನಲ್ಲಿ ಫುಲ್ ರಶ್. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ನಗರದ ಗ್ಯಾಸ್ ಬಂಕ್ನಲ್ಲಿ LPG ಸಿಗದೆ ಆಟೋ ಚಾಲಕರು ಪರದಾಡುವಂತಾಗಿದೆ. ಕುಮಟಾದ ಅಳ್ವೆಕೋಡಿಯಲ್ಲಿ ಇರುವ ಟೋಟಲ್ ಗ್ಯಾಸ್ ಏಜೆನ್ಸಿಯಲ್ಲಿ ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಈ ಮೊದಲು 1 kgಗೆ 60 ರೂಪಾಯಿ ಇದ್ದ ಗ್ಯಾಸ್ ಈಗ 80 ರೂಪಾಯಿ ಆಗಿದ್ದು ದುಬಾರಿಯಾಗಿದೆ. ಇನ್ನು ನಿಯಮಿತ ಗ್ಯಾಸ್ ಮಾತ್ರ ನೀಡ್ತಾ ಇರೋದ್ರಿಂದ ಮುಂಜಾನೆಯಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಳ್ವೆಕೋಡಿಯಿಂದ ಹೊನ್ಮಾವರೆಗೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು LPG ಹಾಕಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ. ನೋ ಸ್ಟಾಕ್, ಆಟೋ ಗ್ಯಾಸ್ ಬಂಕ್ ಕ್ಲೋಸ್. ಬಳ್ಳಾರಿಯಲ್ಲಿ ಆಟೋ ಚಾಲಕರ ಪರದಾಟ. ಬಳ್ಳಾರಿಯಲ್ಲಿ ಆಟೋ LPG ಹಾಗೂ CNG ಗ್ಯಾಸ್ ಅಭಾವ ಮುಂದುವರೆದಿದೆ. ಸ್ಟಾಕ್ ಇಲ್ಲದೆ ಬಳ್ಳಾರಿಯ ಕೆಲ ಗ್ಯಾಸ್ ಬಂಕ್ಗಳು ಬ್ಯಾರಿಕೇಡ್ ಹಾಕಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಬಂಕ್ಗಳನ್ನು ಬಂದ್ ಮಾಡಿದ್ದಾರೆ. ಇನ್ನು ಗ್ಯಾಸ್ ಇಲ್ಲದೆ ಆಟೋ ಚಾಲಕ ಆಟೋವನ್ನು ತಳ್ಳಿಕೊಂಡು ಹೋಗಿದ್ದಾರೆ. ಜಿಲ್ಲೆಯ ಅನೇಕ ಆಟೋ ಚಾಲಕರು ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಪರದಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಜೀವನ ಸಾಗಿಸುವುದು ಹೇಗಪ್ಪ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತಕ್ಕೆ ಇದೀಗ ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಕಡೆಗೆ ಸಿಲಿಂಡರ್ ಕೊರತೆ ಆಗಿದ್ದರೆ ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಆದರೆ ಅದ್ರ ಜೊತೆಗೆ ಇದೀಗ ಬಳ್ಳಾರಿಯಲ್ಲಿ ವೆಹಿಕಲ್ಗಳಿಗೆ ಅಂದರೆ ಆಟೋಗಳಿಗೆ ಆಗ್ತಕ್ಕಂಥ LPG ಗ್ಯಾಸ್, ಅದ್ರ ಜೊತೆಗೆ CNG ಗ್ಯಾಸ್ನ ಕೊರತೆ ತೀವ್ರವಾಗಿರುವಂಥದ್ದು. ಇದರ ಭಾಗವಾಗಿ ಬಹುತೇಕ ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಏನು CNG ಮತ್ತು LPG ಗ್ಯಾಸ್ನ ಬಂಕ್ಗಳೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ನಾನೀಗ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಒಂದು ಆಟೋ LPG ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ಅಂದರೆ ಗ್ಯಾಸ್ ಇರದೇ ಇರೋ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಬಂಕ್ ಮಾಲೀಕರುಗಳು ಕೂಡ ಈಗ ಬ್ಯಾರಿಕೇಡ್ಗಳನ್ನ ಹಾಕಿ ಇಡೀ ಬಂಕನ್ನು ಬಂದ್ ಮಾಡಿರುವಂಥದ್ದು. ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಬಳ್ಳಾರಿ ನಗರದಲ್ಲಿ ಪ್ರತಿದಿನವೂ ಕೂಡ ಈ ಒಂದು ಆಟೋ LPG ಮತ್ತು CNG ಗ್ಯಾಸ್ನ ಬಂಕ್ಗಳೆಲ್ಲವೂ ಕೂಡ ಫುಲ್ ರಶ್ ಆಗಿರ್ತಿದ್ವು. ಆದರೆ ಇದೀಗ ಆ ಒಂದು ದರ ಏಕಾಏಕಿ ಏರಿಕೆ ಆಗಿರೋದ್ರಿಂದ ಬಳ್ಳಾರಿಯಲ್ಲಿ ಈಗ ಆ ಒಂದು CNG ಮತ್ತು LPG ಗ್ಯಾಸ್ನ ಬಂಕ್ಗಳೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಯಾವಾಗಿಂದ ಈ ಒಂದು ಬಂಕನ್ನು ಕ್ಲೋಸ್ ಮಾಡಿದ್ರಿ ಅಂತ? 5 ದಿನ ಆಯ್ತು ಇವತ್ತಿಗೆ. ಈಗ ನಾಳೆಗೆ ಬಂದರೆ 1 ವೀಕ್ ಆಗ್ತದೆ. ಯಾಕೆ ಸರ್? ಸ್ಟಾಕ್ ಇಲ್ಲ. ಅಲ್ಲ, ಈಗ ಇನ್ನೂ ಒಂದು ಸರ್, ಏನೋ ದರ ಏರಿಕೆ ಆಗಿದೆ, ಅದನ್ನು ಅದೇ ದರದಲ್ಲಿ ನಾವು ತಂದು ಮಾರಾಟ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಏನು ಆಟೋದವ್ರು ಯಾರು ಕೂಡ ಖರೀದಿ ಮಾಡೋದಿಲ್ಲ ಅನ್ನುವಂಥದ್ದು ನಿಜನಾ ಸರ್ ಇದು? ಇದ್ದವ್ರು ಮಾಡ್ಕೊತಾರ, ಇಲ್ದವ್ರು ಭಾಳ ಕಷ್ಟ ಆಗ್ತದೆ. ಏನಿದೆ ಸರ್ ರೇಟಿಂಗ್ ಮಾರ್ಕೆಟಲ್ಲಿ? ಈಗ ಅಟ್ಲೀಸ್ಟ್ ಈಗಿರೋದು 84-95 ಪೈಸೆ. ಅಲ್ಲ, ಹೊರಗಡೆಯಿಂದ ಜಾಸ್ತಿ ರೇಟ್ ಕೇಳ್ತಾರೆ ಅಂತ. ಹೌದು. ಎಷ್ಟು ಕೇಳ್ತಾ ಇದ್ದಾರೆ ಸರ್? ಅವ್ರ ಪರ್ಚೇಸ್ ರೇಟೇ 95 ಇದ್ರೆ ನಾವು ಏನು ಮಾಡಬೇಕು? ಹಾವೇರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳೇ ಖಾಲಿ. HP ಗ್ಯಾಸ್ ಏಜೆನ್ಸಿಯಲ್ಲಿ ನೋ ಸ್ಟಾಕ್. ಇನ್ನು ಹಾವೇರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳೇ ಖಾಲಿಯಾಗಿವೆ. ಹುಕ್ಕೇರಿ ಮಠದ ಮುಂಭಾಗದಲ್ಲಿರುವ HP ಗ್ಯಾಸ್ ಏಜೆನ್ಸಿಯಲ್ಲಿ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಗ್ಯಾಸ್ ಕಚೇರಿ ಬಂದ್ ಮಾಡಲಾಗಿದೆ. ಕಮರ್ಷಿಯಲ್ಲೂ ಇಲ್ಲ, ಗೃಹ ಬಳಕೆ ಸಿಲಿಂಡರು ಇಲ್ಲದೇ ಇರೋದ್ರಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಜನರು ಪರದಾಡ್ತಾ ಇದ್ದಾರೆ. ಇನ್ನು ಸಿಲಿಂಡರ್ ಸಿಗುತ್ತೇನೋ ಅಂತ ಏಜೆನ್ಸಿ ಮುಂದೆ ಬಂದಿದ್ದ ಜನ ಖಾಲಿ ಸಿಲಿಂಡರ್ ತಂದು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಈಗಾಗಲೇ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ತಟ್ಟಿದ ಬಿಸಿ ಈಗ ಅಡುಗೆ ಮನೆಗೂ ತಟ್ಟಿದೆ ಅಂತಲೇ ಹೇಳ್ಬೋದು. ಈಗ ನಾನು ಹಾವೇರಿಯ ಮಾಗಾವಿ ಏಜೆನ್ಸಿಯ ಮುಂಭಾಗದಲ್ಲಿದ್ದೇನೆ. ಅಂದರೆ ನೋ ಸ್ಟಾಕ್ ಬೋರ್ಡನ್ನು ಹಾಕಿರುವಂಥದ್ದು. ಅಂದರೆ ಭಾಳಷ್ಟು ಪ್ರತಿಷ್ಠಿತ HP ಗ್ಯಾಸ್ ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಗ್ರಾಹಕರನ್ನು ಹೊಂದಿದಂಥ HP ಗ್ಯಾಸ್ನಲ್ಲಿ ಈಗಾಗಲೇ ಸಿಲಿಂಡರ್, ಅಡುಗೆ ಮನೆಯ ಸಿಲಿಂಡರ್ LPG ಸಂಪೂರ್ಣವಾಗಿ ಖಾಲಿಯಾಗಿರೋ ಹಿನ್ನೆಲೆಯಲ್ಲಿ ಈಗ ಕಚೇರಿಗೆ ಬೀಗವನ್ನು ಹಾಕಿರುವಂಥದ್ದು. ಅಂದರೆ ಕಳೆದ ಸುಮಾರು 1 ತಿಂಗಳಿಂದ ಕೂಡ ಪ್ರತಿನಿತ್ಯ 3,000 ಸಿಲಿಂಡರ್ ಈ HP ಗ್ಯಾಸ್ ಸಿಲಿಂಡರ್ಗೆ ಬರ್ತಾ ಇತ್ತು. ಆದರೆ ಸಮಯ ಹೋದಂಗೆ 1,000 ಸಿಗ್ತಾ ಇತ್ತು. ಈಗ
ಯಾವುದೇ ಸಿಲಿಂಡರ್ ಖಾಲಿ ಆಗಿರೋ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನರು ಸೇರಿದಂತೆ ನಗರ ಭಾಗದ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಈ ಗ್ಯಾಸ್ ಏಜೆನ್ಸಿಯ ಮುಂದೆ ಹಲವಾರು ಜನರು, ಗ್ರಾಮೀಣ ಭಾಗದ ಜನರು ಕೂಡ ಬಂದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಮ್ಮ, ಯಾವಾಗ ಗ್ಯಾಸ್ ಸಿಲಿಂಡರ್ ಖಾಲಿ ಆಗೈತ್ರಿ? ಸಿಗಾಕತ್ತೈತೆ ಏನ್ರಿ? ಇಲ್ರಿ ಸಿಗಾಕಂತಿಲ್ಲ. ಯಾವಾಗಿಂದ ಬರತ್ರಿ? ಈಗ 4-5 ದಿವಸ ಆತ್ರಿ ಬರಾಕಂತ ಮ್ಯಾಗ ಬರಾಕುಂತಾವ್ರಿ. ಒಟ್ಟ ಸಿಲಿಂಡರ್ ಕೊಡಾಕುಂತಿಲ್ಲ. ಈಗೇನು ಹೇಳತ್ತಾರ್ರಿ? ಈಗೇನು ಹೇಳಾಕುಂತಾರ? ಆಫೀಸಿಗೆ ಹೋಗ್ರಿ ಅಂತ ಹೇಳಾಕುಂತಾರ್ರಿ. ಆಫೀಸಿಗೆ ಬರಾಕುಂತಾವಿ. ಇವತ್ತು ಆಫೀಸ್ ಕದಾಕ್ಯಾರಲ್ರಿ? 3 ತಿಂಗಳಾದ್ರಿ ನಮ್ಗೆ ಗ್ಯಾಸೇ ಇಲ್ಲ. ಬಂದು ಹೋಗಿವ್ರಿ 2 ಸಲ. ಎಷ್ಟು ಸಲ ಬರ್ಬೇಕ್ರಿ ನಾವು? ಯಾವ ಊರಿಂದ ಬಂದ್ರಿ ಜರ? ಯಾವ ರೀತಿ ಸಮಸ್ಯೆ ಆಗೈತ್ರಿ ನಿಮಗೆ? ಗ್ಯಾಸಿನ ಸಮಸ್ಯೆ ರೀ ನಮಗೆ. ಮನ್ಯಾಗ ಡೆಲಿವರಿ ಆಗೈತ್ರಿ. ಒಂದು 20 ದಿವಸ ಆತ್ರಿ ಮಾಡ್ರಿ. ಸಿಲಿಂಡ್ರ್ ನಾಳೆ ಕೊಡ್ತಾನೆ, ನಾಳೆ ಬರ್ತದೆ. 2 ಡೇಟ್ ಊರಾಗ ಗಾಡಿ ಬಂದ್ರೆ ಹಂಗೆ ಕೊಡ್ದಂಗೆ ಹಂಗೆ ಹೋಗ್ಯಾರ್ರಿ. ನಮಗೆ ಮಾಡ್ಕೊಂಡು ತಿನ್ನೋದು ವಜ್ಜಿಗೈತಿ. ಮಗಳ ಮನೆ ಡೆಲಿವರಿ ಆದ್ರೆ ಇಲ್ಲಿ ತೋಟದೆಲ್ಲಾಪ್ಪ ರೀ ನಾವು. ಅಲ್ಲಿ ಸ್ವಲ್ಪ ದೊಡ್ಡ ಮನೆ ರೀ. ಈಗ ಬುಕ್ ಮಾಡಿರಿ? ಬುಕ್ ಯಾವಾಗ ಮಾಡಿರಿ? 20 ದಿವಸ ಆತ್ರಿ ಮಾಡ್ರಿ. ಈಗ ಸಿಲಿಂಡರ್ ತಂದ ನೋಡ್ರಿ, ಇಲ್ಲಿ ಕೊಡ್ತಾರ, ಇಲ್ಲಾರು ಕೊಡ್ರಿ ಅಂದ್ರೆ ಮತ್ತೆ ಹೊಳ್ಳಿ ಹೋಗೋದ್ರಿ. ಇವ್ರು ಎಲ್ಲಿ ಕೊಡ್ತಾರೋ ಎಲ್ಲಿ ಮಾಡ್ತಾರೋ ಬಂದಿಲ್ಲ ಅಂತ ಹೇಳ್ತಾರ್ರಿ. ಎಲ್ಲ ಬಂದ್ರೂ ಇದನ್ನ ಹೇಳ್ತಾರ. ಧಾರವಾಡ ಪಿಜಿಗಳಲ್ಲಿ ಸಿಲಿಂಡರ್ಗಾಗಿ ಪರದಾಟ ಶುರುವಾಗಿದೆ. ಸಿಲಿಂಡರ್ ಇಲ್ಲದೆ ಪಿಜಿಗಳ ಮೆನುವಿನಲ್ಲಿ ಕಡಿತ ಮಾಡಿದ್ದು, ಸಂಜೆ ಅನ್ನ ಸಾಂಬಾರ್ ನೀಡಿದರೆ ಮಧ್ಯಾಹ್ನ 2 ಚಪಾತಿ ಬದಲು 1 ಚಪಾತಿ ಅನ್ನ ಸಾಂಬಾರ್ ನೀಡಲಾಗ್ತಾ ಇದೆ. ಜೊತೆಗೆ 2 ಪಲ್ಯದ ಬದಲು ಒಂದೇ ಪಲ್ಯ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಮೊದಲಿನಂತೆ ಸಿಲಿಂಡರ್ ಸಿಕ್ಕರೆ ಮಾತ್ರ ಹಿಂದಿನಂತೆ ಊಟ ವಿತರಣೆ ಮಾಡಲಾಗುವುದು ಎಂದಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಇರುವ ಬಗ್ಗೆ ಆಹಾರ ಸಚಿವರೇ ಒಪ್ಪಿಕೊಂಡಿದ್ದಾರೆ. ನಾಳೆಯಿಂದ ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದರ ಮಧ್ಯೆ ಆಟೋ ದರ ಏರಿಕೆ ಮಾಡಬೇಕು ಅಂತ ಆಟೋ ಚಾಲಕರ ಸಂಘದಿಂದ ಮನವಿ ಬಂದಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.